ನಡುರಾತ್ರಿಯಲ್ಲಿ ಬೀಗ ಮುರಿದು ಮರೆಗೆ ಕನ್ನ ಹಾಕಿದ್ದಾರೆ ಕಳ್ಳರು. ಎಲ್ಲಿ ಅಂತ ನೋಡ್ತಾ ಹೋದಾಗ ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದಲ್ಲಿ ಘಟನೆ ನಡೆದಿದೆ. ಮಧ್ಯರಾತ್ರಿ ಮನೆಗೆ ನುಗ್ಗಿರುವಂತಹ ದೃಶ್ಯ ಸಿಸಿಟಿವಿಯಲ್ಲೂ ಕೂಡ ಸೆರೆಯಾಗಿದೆ. ನಡುರಾತ್ರಿಯಲ್ಲಿ ಬೀಗ ಮುರಿದು ಮನೆಗೆ ಕನ್ನ ಹಾಕಿದ್ದಾರೆ ಕಳ್ಳರು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದಲ್ಲಿ ಘಟನೆ ನಡೆದಿದೆ. ಅಲ್ಲಿದ್ದಂಥ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಮಧ್ಯರಾತ್ರಿ ಅವರು ಮನೆಗೆ ನುಗ್ಗಿರುವಂತಹ ದೃಶ್ಯಾವಳಿಗಳು. ಮುಧೋಳ ನಗರದಲ್ಲಿ ಕಳ್ಳರ ಹಾವಳಿಗೆ ಬೆಚ್ಚಿ ಬಿದ್ದಿದ್ದಾರೆ ಜನ. ಮನೆ ಬೀಗವನ್ನು ಮುರಿದು ಮನೆಯೊಳಗೆ ನುಗ್ಗಿ ಕಳ್ಳತನ ಮಾಡಿರುವಂಥದ್ದು ಮಧ್ಯರಾತ್ರಿ. ಮುಧೋಳ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮಧ್ಯರಾತ್ರಿ ಮನೆಗೆ ನುಗ್ತಾರೆ, ಕನ್ನ ಹಾಕಿದ್ದಾರೆ ಕಳ್ಳರು. ಅದೆಲ್ಲ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಎಲ್ಲಾ ದೃಶ್ಯಗಳನ್ನ ನೋಡಿ, ಈ ರೀತಿಯಾದಂತಹ ಕಳ್ಳರ ಹಾವಳಿಯನ್ನ ನೋಡಿ ಜನ ಗಾಬರಿಗೊಳ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಮಧ್ಯರಾತ್ರಿ ಮನೆಗೆ ಎಂಟ್ರಿ ಕೊಟ್ಟಿರುವಂತದ್ದು. ಅಲ್ಲಿ ಸಿಸಿ ಕ್ಯಾಮೆರಾ ಇದೆ ಅನ್ನುವಂಥದ್ದು ಅವರಿಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ, ಯಾರಿಗೂ ಗೊತ್ತಾಗೋಲ್ಲ ಅಂತ ಎಂಟರ್ ಆಗ್ತಾ ಇದ್ದಾರೆ. ಎಂಟ್ರಿ ಆಗಿ ಕಳ್ತನ ಮಾಡಿದ್ದು ಆಗಿದೆ. ಈಗ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಇವರಿಗಾಗಿ ಹುಡುಕಾಟವನ್ನ ನಡೆಸಿರುವಂತದ್ದು ಪೊಲೀಸ್ ಅಧಿಕಾರಿಗಳು. ಬಾಗಲಕೋಟೆ ಜಿಲ್ಲೆ ಮುಧೋಳ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಇತ್ತೀಚೆಗೆ ಕಳ್ಳರ ಹಾವಳಿ ಹೆಚ್ಚಾಗಿದೆ ಅಂತ ಬಾಗಲಕೋಟೆ ಜನ, ಅದರಲ್ಲೂ ಈ ಒಂದು ಉದಾಹರಣೆ ಅನ್ನುವಂತೆ ಈ ದೃಶ್ಯವನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುತ್ತೆ. ಇದು ನೋಡಿ ಅಲ್ಲಿನ ಜನತೆ ಗಾಬರಿಗೊಂಡಿದ್ದಾರೆ. ಇಷ್ಟೆಲ್ಲ ನಡೀತಾ ಇದೆ ಅಂತ ಮುಧೋಳ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಯಾರು ಆ ಕಳ್ಳರು ಅಂತ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ನಡುರಾತ್ರಿಯಲ್ಲಿ ಅಂದ್ರೆ ಮಧ್ಯರಾತ್ರಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಬೀಗ ಮುರಿದು ಆ ಮನೆ ಒಳಗೆ ಹೋಗಿ ಕಳ್ತನ ಮಾಡಿಕೊಂಡು ಪರಾರಿಯಾಗಿರುವಂಥದ್ದು. ಈ ಕಳ್ಳರ ಹಾವಳಿಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಆ ಮನೆಯಲ್ಲಿ ಯಾರಾದ್ರೂ ಇದ್ರಾ ಅಥವಾ ಇಲ್ಲ ಅನ್ನೋದನ್ನ ಯಾರೋ ಗೊತ್ತಿರೋರೇನೆ ಕಂಡು ಹಿಡಿದು ಈ ರೀತಿಯಾಗಿ ಕಳ್ತನ ಮಾಡೋಕ್ ಮುಂದಾದ್ರ ಗೊತ್ತಾಗ್ಬೇಕಾಗಿದೆ ತನಿಖೆ ನಂತರ.